ಎಸ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಆರೋಪಿಯಾಗಿರುವಂತಹ ದರ್ಶನ್ ಅವರು ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ದರ್ಶನ್ ಅವರನ್ನ ತೀರಾ ಹತ್ತಿರದಿಂದ ನೋಡಿದಂತಹ ನಿರ್ಮಾಪಕ ಕೆ ಮಂಜು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಾನು ಅವಾಗಲಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ, ರೇಣುಕಾಸ್ವಾಮಿ ಅವರ ಕೊಲೆ ಆದಂತಹ ಆ ಫೋಟೋಗಳನ್ನ ನೀವು ನೋಡಿದ್ದೀರಾ ಅಂತ ಹೇಳಿ ಒಂದಷ್ಟು ಫೋಟೋಗಳು ವೈರಲ್ ಆದವು. ನೋಡಿದ್ದೀನಿ. ಏನು ಅನಿಸ್ತು ಸರ್? ಏನು ಅನಿಸ್ತು, ಅದು ಕೊಲೆ ಆಗಿ ಒಂದು ಎರಡನೇ ದಿನದ ಫೋಟೋ ಅಂತ ಕಾಣುತ್ತೆ, ಮೊದಲನೇ ದಿನದ ಫೋಟೋ ಕಾಣಲಿಲ್ಲ. ಅದು ಎರಡನೇ ದಿನದ ಫೋಟೋ ಅಂತ ಕಾಣುತ್ತೆ. ಕೆಲವು ಫೋಟೋಗಳು ವಿಭಿನ್ನವಾಗಿತ್ತು, ನೋವಿತ್ತು. ಸರ್ ಇವಾಗ ನೀವು ಪ್ರೆಸ್ ಮೀಟ್ ಅಲ್ಲಿ ಮಾತಾಡುವಾಗ ನಮ್ಗೆ ಅನಿಸ್ತು ನಿಮ್ಮ ಎಲ್ಲ ಮಾತುಗಳು ದರ್ಶನ್ ತಪ್ಪೇ ಮಾಡಿಲ್ಲ ಅನ್ನೋ ಅರ್ಥದಲ್ಲಿ ನಿಮ್ಮ ತಪ್ಪು ಮಾಡಿಲ್ಲ ಅಂತ ಕಾನೂನಿದೆ ಅಂತ ಹೇಳ್ತಾ ಇದ್ದೀನಿ. ನೀವು ಮಾಧ್ಯಮದವರು ಕೆಲವು ವಿಷಯದಲ್ಲಿ ನಮ್ಮನ್ನು ತಗಲಾಕಕ್ಕೆ ಹೋಗ್ತೀರ. ನಾವು ಯಾರನ್ನೂ ಅವ್ರನ್ನ ಫರ ಇಲ್ಲ, ವಿರೋಧ ಇಲ್ಲ. ಈ ವಿಷಯದಲ್ಲಿ ನೀವು ಒಂದು ರಿಜೆಕ್ಟ್ ಆಗಿದೆ ಕೆಲವೊಂದು ಮಾಧ್ಯಮದವರು. ಅಪರಾಧಿ ಹೆಂಗೆ ಹೇಳ್ತೀರಿ ನೀವ್ಯಾರು ಹೇಳೋಕ್ಕೆ? ಜನ ತೀರ್ಮಾನದಲ್ಲಿ ಸಿನಿಮಾ ಕಾಸ್ಕೊಂಡು ನೋಡೋಕ್ಕೆ ನ್ಯಾಯಾಲಯ ಇದೆ, ಕಾನೂನಿದೆ, ಕಾನೂನು ಚೌಕಟ್ಟಲ್ಲಿ ತಿಳಿಸ್ತಾರೆ ನ್ಯಾಯಮೂರ್ತಿಗಳು. ಸುಮ್ಮನೆ ಅವ್ರು ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದ್ದಾರೆ. ಅಯ್ಯೋ ಸುಮ್ಮನೆ ಇರೋರೆಲ್ಲ ಕಳಿಸ್ತಾರಪ್ಪ. ಈಗ ನೀವು ತಪ್ಪು ಮಾಡಿದ್ರೆ ಜೈಲಿಗೆ ಕಳಿಸ್ತಾರೆ. ಅದು ಅವ್ನು ಹೋದ ತಕ್ಷಣ ಪರಪ್ಪನ ಹೋದ ತಕ್ಷಣ ಅಪರಾಧಿ ಅಂತನಾ? ಸುಮ್ಮನೆ ಅಂತಲ್ಲಮ್ಮ. ಇಲ್ಲ ನೀವು ಹೇಳೋದಂದರೆ ಹೋದ ತಕ್ಷಣ ಪರಪ್ಪನ ಜೈಲಿಗೆ ಹೋದ ತಕ್ಷಣ ಕೆಟ್ಟಾರ, ಮಹಾತ್ಮ ಗಾಂಧಿ ಜೈಲಿಗೆ ಹೋಗಿದ್ರು, ಅವ್ರು ಕೆಟ್ಟಾರ? ಹಂಗಲ್ಲ. ಅದೆಲ್ಲ ಅದಕ್ಕೆ ಅಂತ ಒಂದು ಇದಿರುತ್ತೆ. ಕಾನೂನು ಚೌಕಟ್ಟಲ್ಲಿ ತಪ್ಪಾದಾಗ ಅದಕ್ಕೆ ಕಾನೂನಿದೆ, ನ್ಯಾಯಾಲಯ ಇದೆ, ನ್ಯಾಯಮೂರ್ತಿಗಳಿರ್ತಾರೆ. ಕೋರ್ಟ್ ಇದೆ, ಸಿಟಿ ಕೋರ್ಟ್ ಇದೆ, ಸಿವಿಲ್ ಕೋರ್ಟ್ ಇದೆ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ನ್ಯಾಯಮೂರ್ತಿ ಡಿಸೈಡ್ ಮಾಡ್ತಾರೆ. ನಾವೆಲ್ಲ ಏನಿದೆ ನಾವು ಅದನ್ನು ಮಾತಾಡೋದು ತಪ್ಪು. ಆಮೇಲೆ ಈ ಥರ ಐರತೆ ಘಟನೆ ಆಗಬಾರ್ದಾಯ್ತು. ಯಾರೇ ಪ್ರಾಣ ಜೀವ ಎಲ್ಲರದು ಒಂದೇ. ಇವತ್ತು ಅವರಾಗಿರ್ಬೋದು, ಇವಾಗ ನೀವು ಕಡಕಂಡಿದ್ದು ಇವರೇ ಮಾಡಿದೆ ಅಂತ ಹೇಳ್ತೀರಾ? ಅಲ್ಲ. ಆಮೇಲೆ 15 ಜನ ಯಾರೊಬ್ಬರು ಆಗಿರ್ಬೋದು. ಬೈ ಚಾನ್ಸ್ ಏನೋ ಒಂದು ವಿಷಯದಲ್ಲಿ ಏನೋ ಯಾರಾಗಿದ್ರೆ ಗೊತ್ತಾ, ಅದನ್ನು ನಾವು ಯಾವುದು ಹೇಳೋಕ್ಕಾಗಲ್ಲ. ಅದು ಕಾನೂನು FIR ಇರುತ್ತೆ, ಅದನ್ನು ನೋಡ್ಕೊಂಡು ಮಾಡಿದ್ರೆ ಒಳ್ಳೇದು ಅಂತ ಹೇಳಕ್ಕೆ. ಸರ್ ದರ್ಶನ್ ಅವರ ಬಗ್ಗೆ ಈಗ ಅವರು ಜೈಲಿಗೆ ಹೋದ ಬಳಿಕ ಅಥವಾ ಅವರು ಆರೋಪಿಯಿಂದ ಬಂದ ತಕ್ಷಣ ಒಂದಷ್ಟು ಜನ ಅಲ್ಲಲ್ಲಿ ಮಾತನಾಡ್ಕೊಂಡು ಕೂತ್ಕೊಂಡ್ರು. ಅವರು ಶೂಟಿಂಗಲ್ಲಿ ಹಂಗಿರ್ತಾರೆ, ಹಿಂಗಿರ್ತಾರೆ, ತುಂಬ ರೂಢ್ ಆಗಿರ್ತಾರೆ, ಹಿತ್ತಾಳಕ್ಕಿವೆ, ಯಾರ ಮಾತು ಕೇಳಲ್ಲ, ಆ್ಯಂಡ್ ಅವ್ರ ಜೊತೆ ಇರುವಂಥವರು ಸಂಗಡಿಗರು ಸರಿ ಇಲ್ಲ, ಅವ್ರ ಮಾತು ಕೇಳಿ ಈ ಥರ ಆಗ್ಬಿಟ್ಟಿದ್ದಾರೆ ಅಂತೆಲ್ಲ ಹೇಳ್ತಾರೆ. ನಿಜಕ್ಕೂ ನೀವು ಕಂಡಂತೆ ದರ್ಶನ್ ಹೇಗೆ ಅಂತ ಹೇಳಿ? ನಾವು ದರ್ಶನ್ ಶೂಟಿಂಗ್ ಹೋದಾಗ ನಮ್ಮಿದ್ರೆ ಪ್ರೊಡ್ಯೂಸರ್ ಸಾಹೇಬ್ರೆ ಬರ್ತೀರಾ 5 ನಿಮಿಷ ಅನ್ನೋರು, ಕೂತ್ಕೊಂಡಿದ್ರು, ಕಾಫಿ ಟೀ ಬೇಕಾ ಕೊಡೋರು. ಊಟದ ಟೈಮ್ಗೆ ಹೋದರೆ ಯಾರೇ ನನಗೆ ಅಂತ ಯಾರಾದರೂ ಊಟ ಮಾಡಿದ್ರೆ ಕಳಿಸಿರಲಿಲ್ಲ. ಈಶ್ವರಿಗೆ ಊಟ ಮಾಡಿ ಕಳಿಸೋಂಥ ವ್ಯಕ್ತಿ. ಆಮೇಲೆ ಅವರು ಅಪಾಯಿಂಟ್ಮೆಂಟ್ ಕೊಡ್ದಲ್ಲಿ ಹೋದ್ರೆ ತಪ್ಪಾಗುತ್ತೆ, ಅವ್ರು ಬೇರೆ ಪ್ರೊಡ್ಯೂಸರ್ಗೆ ತೊಂದರೆ ಆಗುತ್ತೆ, ಶೂಟಿಂಗ್ ತೊಂದರೆ ಆಗುತ್ತೆ. ಅವಾಗ ಏನಾದ್ರು ಬೈ ಚಾನ್ಸ್ ಹೇಳಿರ್ಬೋದೇನೋ ಗೊತ್ತಿಲ್ಲ. ಆಮೇಲೆ ಯಾರಾದ್ರೂ ಆ ರೀತಿ ಅಂತಿರಲಿಲ್ಲ, ಯಾರಿಗೂ ಆ ಥರ ಅನ್ನಲ್ಲ. ಯಾರೇ ಕಲಾವಿದ್ರು ಯಾರಿಗೂ ಅನ್ನಲ್ಲ. ಅದೇನು ಈ ರೀತಿ ಮಾತು ನಾನು ಇವಾಗಲೇ ಫಸ್ಟ್ ಟೈಮ್ ಕೇಳ್ತಾ ಇರೋದು. ನಾನು ನೋಡ್ದಂಗೆ ಯಾರು ಅಂದಿಲ್ಲ ಅಂತ. ನೀವು ಕೂಡ ಅವ್ರಿಗೆ ಸಿನಿಮಾ ಮಾಡಿದಿರ ಲಂಕೇಶ್ ಪತ್ರಿಕೆ? ಸಿನಿಮಾ ಮಾಡಿದ್ರೆ ಬಂದಲ್ಲಮ್ಮ, ನಾನು ತುಂಬ ಕ್ಲೋಸು, ತುಂಬ ಚೆನ್ನಾಗಿ ಮಾತಾಡಿ ಫಂಕ್ಷನ್ ಸಿಗ್ತಾರೆ. ನಾನು ಆ ಥರ ತುಂಬ ಜಾಸ್ತಿ ಟಚ್ ಇರ್ತಿಲ್ಲ. ನಾನು ಎಲ್ಲ ಕಲಾವಿದ್ರ ಜೊತೆ ತುಂಬ ಇದ್ದೀನಿ. ನಾನು ಯಾರ ಜೊತೆ ತುಂಬ ಪ್ರೀತಿಯಿಂದ ಊಟ ಮಾಡೋಕೆ ಅವ್ರ ಮನೆ ಹೋಗ್ತೇನೆ. ಅವ್ರನ್ನ ಹೊರಗೆ ಬರಬಾರ್ದು ಅಂತ ಹೇಳಿ ಒಂದಷ್ಟು ರಾಜಕಾರಣಿಗಳು ಒಳಗೊಳಗೆ ಕೈವಾಡ ಮಾಡ್ತಿದ್ದಾರೆ, ಒಳಗೊಳಗೆ ಏನೇನೋ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಇದು ನಿಜಾನ? ನಿಮ್ಗೇನಾರು ಅರಿವಿಗೆ ಬಂದಿದೆಯಾ ಅಂತ ಹೇಳಿ? ಯಾವುದೇ ರಾಜಕಾರಣಿಗಳು ಏನು ಮಾಡಿದ್ರು ಅದಾಗಲ್ಲ. ದರ್ಶನ್ ಅವರು ಇವತ್ತು ಕಷ್ಟದಲ್ಲಿದ್ದಾರೆ, ನಾಳೆ ಅವ್ರಿಗೆ ಒಳ್ಳೇದಾಗುತ್ತೆ. ಅದು ಏನಾಗಲ್ಲ, ಒಳ್ಳೇದಾಗುತ್ತೆ. ಕೆಲವರು ಅಂದ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಯಾರೂ ಅಷ್ಟು ಬೇಗ ಕಲಾವಿದ್ರ ಬಗ್ಗೆ, ಸಿನಿಮಾದವ್ರ ಬಗ್ಗೆ ಅಷ್ಟಿಲ್ಲ ಸೀರಿಯಸ್ ತಗೊಳ್ಳಲ್ಲ. ಅವರೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಇರ್ತಾರೆ ಅಂತ ಹೇಳಿ ಕೇಶವತಿ. ಈಗ ಆಕೆ ರೇಣುಕಾಸ್ವಾಮಿ ಕುಟುಂಬದ ಬಗ್ಗೆ ಮಾತಾಡೋದಾದ್ರೆ, ಹಾಗೆ ಕೂಡ 5 ತಿಂಗಳ ಗರ್ಭಿಣಿ, ತಂದೆ ತಾಯಿ ವಯಸ್ಸಾದವರಿದ್ದಾರೆ. ಸೊ ನಿಮ್ಮ ಕಡೆಯಿಂದ ಅವರಿಗೆ ಸಂತಾಪಾತ ಸೂಚಿಸೋದಾದ್ರೆ ಯಾವ ರೀತಿ ಸೂಚಿಸೋಕ್ಕೆ? ಆ್ಯಂಡ್ ದರ್ಶನ್ ಅವರು ಹೊರಗೆ ಬಂದರೂ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಆ ಮಗುಗೂ ಹೆಲ್ಪ್ ಮಾಡಬಹುದು ಅನ್ನೋ ಥರ ಒಂದಷ್ಟು ಜನ ಮಾತನಾಡ್ತಾ ಇದ್ದಾರೆ. ಇವೆಲ್ಲ ಒಂದು ವ್ಯಕ್ತಿತ್ವದ ಬಗ್ಗೆ ಮಾತನಾಡ್ತಾರೆ. ಅಮ್ಮ, ರೇಣುಕಾಸ್ವಾಮಿ ಮಾಡಿದ ತಪ್ಪೆ, ಆದರೆ ಇವತ್ತು ಅವನಿಲ್ಲ. ಆ ತಪ್ಪಿಗೆ ಪಾಯಸ್ತಪ್ಪ ಇವ್ರು ಪಡ್ತಾರೆ. ಆ ಹೆಣ್ಣು ಮಗುಗೆ ಅದು ನಮ್ಮನೆ ಮಗುದಂಗೆ. ಅವ್ರು ಸರ್ಕಾರದಲ್ಲಿ 100 ಪೋಸ್ಟ್ ಇರ್ತದೆ. ದಯವಿಟ್ಟು ಸರ್ಕಾರ ಒಂದು ಪೋಸ್ಟ್ ಕೊಡ್ಬೋದು. ದರ್ಶನ್ ಅವ್ರು ಬಂದಮೇಲೆ ನಮ್ಗೆ ಯಾರಿಗೂ ಕೇಳಿ ಮಾಡಿಸಲ್ಲ. ಆಯಪ್ಪ ಮಾಡ್ತಾರೆ ಅಂತ ನನ್ನ ನಂಬಿಕೆ ಇದೆ, ಮಾಡಿಕೊಡ್ತಾರೆ. ಅವ್ರ ತಂದೆ ತಾಯಿ ಮಾಡಿಕೊಡ್ತಾರೆ. ಇದು ಆ ಘಟನೆ ಆಗಬಾರ್ದಾಯ್ತು, ಆ ನೋವು ನಮಗೂ ಇದೆ, ಅದರ ಎರಡನೇ ಮಾತಿಲ್ಲ. ಅವ್ರಿಗೆ ಒಳ್ಳೇದಾಗಲಿ, ಅವ್ರ ಕುಟುಂಬಕ್ಕೆ, ದರ್ಶನ್ನು ಅವ್ರ ಫ್ಯಾಮಿಲಿಗೆ ಅವ್ರು ಒಳ್ಳೇದು ಮಾಡಿಕೊಡ್ತಾರೆ, ಗ್ಯಾರಂಟಿ, ಎರಡನೇ ಮಾತಿಲ್ಲ. ಆಮೇಲೆ ಜೊತೆಲಿರೋರ್ಗೂ ಮಾಡಿಕೊಡ್ತಾರೆ. ಅಂಥ
ಕಟುಕ ದರ್ಶನ ಅಲ್ಲ, ನನಗೆ ಗೊತ್ತಿಲ್ಲ. ಹಿರಿಯ ನಟರು ಒಬ್ರು ಹೇಳ್ತಾ ಇದ್ರು, ಎಲ್ಲ ಹೋಗಿ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಹೇಳ್ತಾ ಇದ್ದೀರಾ, ಇಲ್ಲಿ ಇವ್ರ ತಾಯಿ ಹೆಂಡತಿ ಅಥವಾ ತಮ್ಮ ಇವ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ಲದೆ ಈ ಥರ ಇನ್ಸಿಡೆಂಟ್ ಆಗಿರೋದು, ಚಿತ್ರರಂಗದವ್ರು ಯಾರು ಕೂಡ ಅವರನ್ನು ಹೋಗಿ ಮಾತನಾಡಿಸಿ ಸಮಾಧಾನ ಮಾಡಿ ಅಂತ ಹೇಳಿ ದರ್ಶನ್ ಫ್ಯಾಮಿಲಿಗೆ ಸಮಾಧಾನ ಮಾಡುವಂಥ ಪ್ರಯತ್ನವನ್ನು ಯಾರೂ ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ಇದು ಕೂಡ ಒಂದು ರೀತಿಯಲ್ಲಿ ಹೌದಲ್ವಾ ಅಂತಂದು ಅನಿಸುತ್ತೆ. ಯಾಕೆ ನೀವು ಯಾರು ಪ್ರಯತ್ನ ಮಾಡಲಿಲ್ವಾ? ಇಲ್ಲ, ಈಗೇನಂದರೆ ನಾವು ದರ್ಶನ್ ಜೈಲಿಗೆ ಹೋದರೆ ಪೊಲೀಸರು ತುಂಬ ರಿಚ್ ಇರ್ತಾರೆ, ಫ್ಯಾಮಿಲಿ ಇರ್ತಾರೆ, ಅವ್ರಿಗೆ ನೊಂದಿರ್ತಾರೆ, ಪದೇ ಪದೇ ಹೋಗಿ ಕೇಳೋದು ನೋವು ಹೋಗುತ್ತೆ ಅವ್ರಿಗೂ. ಅದರಿಂದ ಯಾರು ಹೋಗೋದು ಬೇಡ. ಆಮೇಲೆ ಚಿತ್ರರಂಗ ಅವ್ರಿಗೇನು ಹೊಸ್ತಾ ಅಲ್ಲ, ಎಲ್ಲರೂ ಜೊತೆಲಿರ್ತಾರೆ. ಅದರಿಂದ ಎಲ್ಲ ಅವ್ರು ಏನಾದ್ರು ನನಗೆ ವಿಜಯಲಕ್ಷ್ಮಿ ಆಗ್ಬೋದು, ಏನೇ ಆಗಲಿ ಆ ವಿಷಯದಲ್ಲಿ ಯಾವುದೇ ವಿಷಯದಲ್ಲಿದ್ದರೆ ನಾನು 100% ನಾನು ಇರ್ತೀನಿ. ನನ್ನ ವೈಯಕ್ತಿಕ ನಾನು ಜೊತೆ ಸಪೋರ್ಟ್ ಮಾಡ್ತೀನಿ. ಈಗ ಅವರನ್ನು ನಂಬಿ ಒಂದಷ್ಟು ಜನ ನಿರ್ಮಾಪಕರು ಹಣ ಹಾಕಿದ್ರು, ನೀವು ಕೂಡ ನಿರ್ಮಾಪಕರಿಗೆ ಗೊತ್ತು ನಿರ್ಮಾಪಕರ ಕಷ್ಟ ಏನು ಅಂತ, ಎಲ್ಲೆಲ್ಲಿಂದನೋ ಹಣ ತಂದು ಹಾಕಿರ್ತೀರಾ. ಸೊ ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಡೆವಿಲ್ ಸಿನಿಮಾಗೆ 22 ಕೋಟಿ ಸಂಭಾವನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಇದೆಲ್ಲವೂ ನಿಮಗೂ ಕೂಡ ಗೊತ್ತಿರುತ್ತೆ. ಅದ್ರ ಜೊತೆ ಬೇರೆ ಬೇರೆ ಕಡೆ ಕೂಡ ಅವ್ರ ಕಾಲ್ ಶೀಟ್ ಫುಲ್ ಆಗಿತ್ತು, 5 ವರ್ಷಗಳ ಕಾಲ ಫುಲ್ ಆಗಿತ್ತು ಅಂತ ಕೂಡ ಕೇಳ್ಪಟ್ವಿ. ಇದೇನೋ ನಿಮ್ಗೆ ಗೊತ್ತಿದೆ, ಇದರಿಂದ ನಿರ್ಮಾಪಕರಿಗೆ ಇಂಡಸ್ಟ್ರಿಗೆ ಏನು ಸಮಸ್ಯೆ ಆಗುತ್ತೆ ದರ್ಶನ್ ಅವರ ಈ ಸ್ಥಿತಿಯಿಂದ? ಇಂಡಸ್ಟ್ರಿಗೆ ಈಗ ಸದ್ಯಕ್ಕೆ ಗ್ಲಾಸಲ್ಲಿದೆ. ದರ್ಶನ್ ಬಂದಮೇಲೆ ಒಳ್ಳೆರಡು ಸಿನಿಮಾ ಬಂದರೂ ಒಳ್ಳೇದಾಗುತ್ತೆ, ಪ್ರೊಡ್ಯೂಸರ್ಗೆಲ್ಲ ಒಳ್ಳೇದಾಗುತ್ತೆ. ಅವ್ರೇನು ಕೊಟ್ಟಿರ್ತಾರೆ ದರ್ಶನ್ ಅವ್ರಿಗೂ ಒಳ್ಳೇದು ಮಾಡಿಕೊಡ್ತಾರೆ, ಸ್ವಲ್ಪ ಜಾಸ್ತಿ ಕಮ್ಮಿ ಮಾಡಿಕೊಡ್ತಾರೆ, ಒಳ್ಳೇದಾಗಲಿ ಅಂತ, ಚೆನ್ನಾಗಿ ಬಂದೇ ಬರ್ತದೆ ಅಂತ ನಮಗೆ ಕಾನ್ಫಿಡೆನ್ಸ್ ಇದೆ. ಆ ಥರ ಧೈರ್ಯದವರು ದುಡ್ಡು ಸಿನಿಮಾ ಮಾಡ್ತಿಲ್ಲ ಅಂತ ಬೇಡ ಅಂದವ್ರು ದುಡ್ಡು ಇಸ್ಕೊಂಡು ವಾಪಸ್ ಹೋಗ್ತಾರೆ ಅಂತ ಹೇಳಿ. ಮತ್ತೊಂದು ಕಡೆ ದರ್ಶನ್ ಅವರಿಗೆ ರೌಡಿ ಶೀಟರ್ ಓಪನ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಒಂದು ವೇಳೆ ಈ ರೀತಿಯೆಲ್ಲ ಆಗಿ, ಒಂದು ವೇಳೆ ದರ್ಶನ್ ಅವರು ಅಪರಾಧಿ ಅಂತ ಆಗಿ ಹೊರಗೆ ಬಂದಂಥ ಸಂದರ್ಭದಲ್ಲಿ ಕೆ ಮಂಜು ಅವರು ಅವ್ರಿಗೆ ಸಿನಿಮಾ ಮಾಡ್ತಾರಾ ಅಂತ ಹೇಳಿ? ನಾನು ಯಾವಾಗಲೂ ಸಿನಿಮಾ ಮಾಡ್ತೀನಿ, ಯಾರು ಬಂದರೂ ಸಿನಿಮಾ ಮಾಡ್ತೀನಿ. ನನ್ನ ವ್ಯಾಪಾರ ನಾನು ಅಷ್ಟೇ. ಆಮೇಲೆ ರೌಡಿ ಶೀಟ್ರು ಅಂತ ಮಾಡೋಂಥದ್ದು ಅಂಥ ಕ್ರೂರ ಇಲ್ಲ ದರ್ಶನ್ ಅವರು. ಅದರಿಂದ ಆ ರೀತಿ ಆಗಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಅವ್ರು ಬೇಗ ನಿರಪರಾಧಿಗಳು ಆಚೆ ಆಗಲಿ ಬರಲಿ, ರೇಣುಕಾ ಫ್ಯಾಮಿಲಿಗೆ ಒಳ್ಳೇದಾಗಲಿ, ಒಳ್ಳೇದು ಮಾಡೋಣ. ಅದರಿಂದ ಎಲ್ಲರಿಗೂ ಒಳ್ಳೇದಾಗಲಿ. ಚಿತ್ರರಂಗ ನಾವು ಭಾರತೀಯ ಚಿತ್ರರಂಗ ತಿರುಗಿ ನೋಡೋದು ಒಳ್ಳೊಳ್ಳೆ ಸಿನಿಮಾ ಮಾಡೋದು ಅಂತ ಹೇಳಿ. ಸರ್ ಫೈನಲ್ ನೀವು ಆಗಲೇ ಹೇಳ್ತಿದ್ರಿ ಯಾರು ಕಂಡವರು ದರ್ಶನ್ ಅವ್ರು ಹಿಂಗೆ ಮಾಡಿದ್ದಾರೆ ಅಂತ, ಯಾರು ಕಂಡವರು ಅಂತ ನೀವು ಹೇಳ್ತೀರಾ. ಇಲ್ಲಿ ರೇಣುಕಾಸ್ವಾಮಿ ಮಾಡಿದ ತಪ್ಪು ಅಂತ ಹೇಳ್ತೀರಾ. ರೇಣುಕಾಸ್ವಾಮಿ ಕಳಿಸಿರುವಂಥ ಸಂದೇಶ ನೀವೇನೋ ನೋಡಿದ್ದೀರಾ, ಏನು ಕಳಿಸಿದ್ದಾನೆ ಏನೇನು ಅಂತ ಕಳಿಸಿದ್ದಾನೆ, ಮತ್ತು ಅವಂದೇ ಅಕೌಂಟ್ ಅಲ್ಲಲ್ಲ ಅದೇ ಅಕೌಂಟ್ ಈಗ ಏನೀಗ ಕೆಲವು ಹೆಣ್ಮಕ್ಳು ಕೆಲವು ನಟಿಯರು ಎಲ್ಲ ಬಂದು ನಮಗೂ ಬಂದಿತ್ತು ಅಂತ ಸ್ಕ್ರೀನ್ಶಾಟ್ ಹೊಡೆದಾಕ್ತಿದ್ದಾರೆ. ಅದು ಕೂಡ ಅವಂದೇ ಅಕೌಂಟ್ ಅಂತ ಇನ್ನೂ ಎಲ್ಲೋ ದಾಖಲೆಗಳು ಸಿಕ್ಕಿಲ್ವಲ್ಲ, ಅದು ಹೆಂಗೆ ನೀವು ಡಿಸೈಡ್ ಮಾಡಿದ್ರಿ? ನಾನು ಡಿಸೈಡ್ ಮಾಡಿಲ್ಲ, ನಿಮ್ಮ ಮಾಧ್ಯಮದಲ್ಲಿ ನೋಡಿ ಆ ಥರ ಕಳಿಸಿದ್ದಾರೆ ಅಂತ ಹೇಳಿದೆ, ಅದಕ್ಕೆ ಹೇಳಿದೆ. ಅವ್ರು ಕಳಿಸಿದ್ರೆ ಅವ್ರದ್ದು ತಪ್ಪೆ. ನಾನು ಯಾರೋ ಅವ್ರು ಕಳಿಸಿದ್ದಾರೆ, ಅವ್ರು ಹೋಗಿದ್ದಾರೆ, ನಾನು ಹೇಳಿದ್ದಾರೆ. ಕಳಿಸಿರೋದಕ್ಕೆ ಈಗ ಸುಮ್ಮನೆ ಯಾರು ಬೇರೆ ನನ್ನ ಕರ್ಕೊಂಡೋಗಿ ಹೊಡಿಯೋಕ್ಕಾಯ್ತದ? ನಾನು ಕಳಿಸಿದ್ರೆ ನಾನು ಕರ್ಕೊಂಡು ಹೊಡಿತಾರೆ, ನಾನು ಕರ್ಕೊಂಬಂದು ಹೊಡಿತೀನಿ. ಆದ್ದರಿಂದ ಯಾರು ಹಂಗಲ್ಲ, ಅದು ಯಾರು ಹಾಗೆ ಮಾಡಬೇಕು ಅಂತ ಮಾಡಲ್ಲ. ಯಾರು ಸಾಯಿಸಬೇಕು ಅಂತ ಸಾಯಿಸಿಲ್ಲ, ಸಾಯಿಸೋಕ್ಕೂ ಇಲ್ಲ. ನಾವು ನೋಡಿದ್ರೆ ನಾವು ಹೆಂಗೆ ಹೇಳೋಕ್ಕಾಗುತ್ತಮ್ಮ, ತಪ್ಪಾಗುತ್ತೆ. ಅದರಿಂದ ಅದ್ರ ಬಗ್ಗೆ ಎಲ್ಲ ಅದು ಬಿಟ್ಟು ಮುಂದಕ್ಕೆ ಏನಾಗುತ್ತೆ ಅನ್ನೋ ಅದು ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡೋದು. ಎಲ್ಲರೂ ಅವ್ರನ್ನ ಅಪರಾಧಿ ಶಿಕ್ಷೆ ಕೊಡಿ ಅಲ್ಲ, ನೋವು ಪಶ್ಚಾತ್ತಾಪ ಪಟ್ಟಿದ್ದಾರೆ, ಅವ್ರು ಒಳ್ಳೇದು ಮುಂದಕ್ಕೆ ಅವ್ರ ಮನೆಗೆ ಏನು ಒಳ್ಳೇದು ಮಾಡಬೇಕು, ಆ ಮಗು ಹೆಣ್ಮಗು ಒಳ್ಳೇದು ಮಾಡಬೇಕು, ಅದ್ರ ಬಗ್ಗೆ ನಾವೆಲ್ಲ ಮಾಡೋಣ ಅಂತ ಹೇಳ್ತೀವಿ. ಕೆಲವು ಗಂಡು ಮಕ್ಕಳಿಗೆ ಒಂದೊಂಥರ ಅದು ಖಯಾಲಿ ಅಂತಲೇ ಹೇಳ್ಬೋದು. ಎಲ್ಲ ಕೂತ್ಕೊಂಡು ಯಾರೋ ಒಬ್ಳು ಫೋಟೋ ಹಾಕೋದಿಲ್ಲ ಅಂದರೆ ಕೆಟ್ಟ ಕಮೆಂಟ್ಗಳನ್ನ ಮಾಡೋದು, ಅಥವಾ ಸಂದೇಶಗಳನ್ನು ಕಳಿಸೋದು, ರೂಮ್ ಬುಕ್ ಮಾಡ್ತೀನಿ ಬಾ ಅಂತ ಅನ್ನೋದು, ಅಥವಾ ಇನ್ನೊಂದೇನೋ ಪ್ಲೇಸ್ ಫೋಟೋಗಳನ್ನ ಕಳಿಸೋದು. ಒಂದಷ್ಟು ಜನ ಅದಕ್ಕೆ ಅಂತ ಸೀಮಿತವಾಗಿದ್ದಾರೆ ಅಂತ ಅನಿಸುತ್ತೆ. ಸೊ ಎಲ್ಲ ಅನುಭವ ಆಗಿರುತ್ತೆ ಹೆಣ್ಮಕ್ಳಿಗೆ. ಸೊ ಆ ರೀತಿ ಎಲ್ಲೋ ಕೂತ್ಕೊಂಡು ಯಾರ್ದೋ ಮನೆಯ ಹೆಣ್ಣು ಮಕ್ಕಳಿಗೆ ಈ ರೀತಿ ಅಶ್ಲೀಲ ಸಂದೇಶವನ್ನು ಕಳಿಸುವಂತಹ ಆ ಮನಸ್ಥಿತಿಯವರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ಅಮ್ಮ ಇವತ್ತು ಬರೇ ಒಂದು ಇಲ್ಲಡಿ ಇದನ್ನ ಸೌಂಡ್ ಬರ್ತದಾ? ಸೌಂಡ್ ಬರೋದು ಹೇಳ್ಕಂದ. ಇವತ್ತು ಎಷ್ಟು ಗಂಡು ಮಕ್ಳು ಕೆಟ್ಟ ಅಷ್ಟು ಹೆಣ್ಣುಮಕ್ಳು ಇದ್ದಾರೆ. ತಪ್ಪು ಅಂತಲ್ಲ, ಕಾಲ ಆ ರೀತಿ ಅವ್ರಿಗೆ ಅನುಭವಿಸಿ. ಈಗ ಯಾರೋ ಬಂದು ಒಂದು 10,000 ಕಾಸು ಕೊಟ್ಟಿದ್ದು ಕೊಡ್ತೀವಾ? ಯಾರು ಕೊಟ್ಬಿಡ್ತಾರಾ? ಅವ್ರ ಕಷ್ಟ ಏನಿರುತ್ತೆ ಗೊತ್ತಿಲ್ಲ. ಇವತ್ತು ಪ್ರಪಂಚ ಹಂಗಿದೆ, ಫಾಸ್ಟ್ ಆಗ್ಬಿಟ್ಟಿದೆ. ಆದರೆ ನಾವು ಹೆಣ್ಮಕ್ಳು ಒಳ್ಳೆಯವರು, ಗಂಡು ಮಕ್ಳು ಕೆಟ್ಟು ಅಂತೇಳಿ ಗಂಡು ಮಕ್ಳು ಹೆಣ್ಮಕ್ಳು ಇಟ್ಟರು. ಇವಾಗ ನಾನು ಯಾವಾಗ ಮೆಸೇಜ್ ಕಳಿಸ್ತಾರೆ, ಆಯ್ತು ಸರ್ ಆಯ್ತು ಕಳಿಸಿ ಬರ್ತೀವಿ ಅಂದರೆ ಚಪ್ಪಲಿ ಹೊಡಿತೀನಿ ಅಂತೇಳಿ ನೆಕ್ಸ್ಟ್ ನಾನು ಕಳ್ಸೋಕೋಲ್ಲ ಅಲ್ವಾ? ಆ ಥರ ಸಿಚುವೇಶನು. ಸುಮ್ಮನೆ ಇವಾಗ ಹಾಯ್ ಇವೆಲ್ಲ ಇದು ಯಾವತ್ತೂ ಒಂದು ಕೈಯಿಂದ ತಪ್ಪು, ಎರಡು ಕೈಯಿಂದ. ಅದರಿಂದ ನಾವು ಅವ್ರು ಒಳ್ಳೆಯವರಲ್ಲ. ನಿನಗೆ ಏನು ನಿನ್ನ ಮೈಂಡ್ಗೆ ಏನು ಒಳ್ಳೇದು ಅನ್ನೋದು ಅದು ಮಾಡು. ನಿನ್ನ ಜೀವನದಲ್ಲಿ ನಿನ್ನ ಕಷ್ಟಕ್ಕೆ ನೀನೇ ಮಾಡಿ, ಇನ್ಯಾರು ಬರಲ್ಲ. ನಿನಗೆ ಒಳ್ಳೇದು ಮಾಡ್ಬೇಕು, ಒಳ್ಳೇದು ಬಯಸಬೇಕು, ನೀನು ಮುಂದಕ್ಕೆ ಯಾವ ರೀತಿ ಹೇಳ್ಕೊಡ್ಬೇಕು, ನಿನ್ನ ಜೀವನ ನೋಡ್ಕೊಂಡು ಮಾಡ್ಕೊಳ್ಳಿ ಅಂತ ನಾನು ಎಲ್ಲರಿಗೂ ಕಿವಿ ಮಾತಾಡ್ತೀನಿ. ಇಲ್ಲಿ ಕುಮಾರಸ್ವಾಮಿ ಅವರ ಹೆಸರೇನೋ ಒಳಗೊಳಗಿಂದ ಬರ್ತಾ ಇದೆ ನಿಮಗೆ? ಅವರಂತ ನಮ್ಮ ಕುಮಾರನಂತರ ಒಳ್ಳೆ ವ್ಯಕ್ತಿ ಯಾರು ಕೇಳಕ್ಕೆಲ್ಲ. ಅವ್ರು ಯಾರು ಹೇಳ್ತಾರೆ ಪಾಪ ಅವರು ಸಿನಿಮಾದವ್ರನ್ನ ಗೌರವಿಸ್ತಾರೆ, ಸಿನಿಮಾದವ್ರು ಪ್ರೀತಿಸ್ತಾರೆ. ಆಮೇಲೆ ಯಾವತ್ತೂ ಕೆಟ್ಟದ್ದು ಯಾರಿಗೂ ಬಯಸೋಕ್ಕಿಲ್ಲ. ಯಾಕೆಂದರೆ ಅವ್ರ ತಂದೆಯವರು ಆ ರೀತಿ ಹೇಳ್ಕೊಟ್ಟಿದ್ದಾರೆ. ಕೆಟ್ಟದ್ದು ಲೈಫ್ ಅವರು ಅಂಥ ಒಳ್ಳೆ ಜನ. ಅದರಿಂದ ಆ ಥರ ಸುದ್ದಿಗಳನ್ನ
ಹೂವು ತೆರೆ ಎಳೀರಿ ಅಂತ ಕೆಟ್ಟ ಜನ ನಮ್ಮಲ್ಲಿಲ್ಲ ಅಂತ ಹೇಳಿ. ಪವಿತ್ರ ಗೌಡ ಬಗ್ಗೆ ಗೊತ್ತಿತ್ತ ಸರ್ ನಿಮ್ಗೆ? ಏನಾರು ಆಕೆಯ ಬಗ್ಗೆ ಏನಾದ್ರು ಪರಿಚಯ ಇತ್ತು? ಪವಿತ್ರ ಗೌಡ ಏನು, ಅವಳು ಒಳ್ಳೆ ಹುಡುಗಿ, ಯಾರು ಫ್ರೆಂಡ್ಶಿಪ್ ಇರಬಾರ್ದು ಅಂತ ಏನು ರೂಲ್ಸ್ ಇಲ್ವಲ್ಲ, ಯಾಕೆ ಇರಬಾರ್ದು? ಇದ್ದ ತಕ್ಷಣ ಈಗ ಫ್ರೆಂಡ್ಸ್ ಅಂದ ತಕ್ಷಣ ತಪ್ಪು. ಆಮೇಲೆ ಅವಳು ಪಾಪ ಏನೋ ಒಬ್ಬ ಜೊತೆ ಇದ್ದಂಗೆ ಅದಕ್ಕೆ ಸಹಕರಿಸಿರ್ಬೋದು. ನಾನು ಆ ಹುಡುಗಿ ತಪ್ಪು ಅಂತಿರಲ್ಲ. ನೀನು ಯಾವ ರೀತಿ ಇರಬೇಕು ಸಮಾಜದಲ್ಲಿ, ಯಾವ ರೀತಿ ಇರಬೇಕು ಅದನ್ನು ಇವತ್ತು ನೋಡಿ ಮೇಡಮ್, ಎಷ್ಟು ಜನ ಅಂದ್ರೆ ನೀವು ಹೇಳೋ ಪ್ರಕಾರ ಆ ಸಂಸಾರನ ಹೊಡೆದಿದ್ದಾರೆ, ಆ ಮಗನಿಗೆ ನೋವಿದೆ, ಆ ಹೆಂಡತಿಗೆ ನೋವಿದೆ. ಅದು ನಾವು ಮಾಡ್ಕೊಳ್ಳೋ ರೀತಿ, ನಾನು ಹೆಂಗಿರ್ತೀನಿ ಆ ರೀತಿ. ನಮ್ಮ ವಿಜಯಲಕ್ಷ್ಮಿ ಅವ್ರು ನಮ್ಮ ತಂಗಿ ಸಮಾನ, ಹೆಂಡತಿ ಮೇಜರ್ ಅವರೇ. ಆದರೆ ಕೆಲವು ಗೊತ್ತಿಲ್ಲದ ಇದ್ದಾಗ ಕೆಲವು ವಿಷಯದಲ್ಲಿ ಸುಮ್ಮನೆ ಇದ್ಬಿಡಬೇಕು. ಹಿಂಗಾಗುತ್ತೆ ಇನ್ನು ಬೇರೆ ಹಿಂಗಾಗುತ್ತೆ. ಅದನ್ನಿಲ್ಲಮ್ಮ, ಆಗೋಗ್ಬಿಟ್ಟಿದೆ. ಈಗ ನೀನು ಜೀವನ ಖುಷಿಯಾಗಿದ್ಯಾ, ಸಂತೋಷವಾಗಿರು, ಮುಂದಕ್ಕೆ ಹೆಂಗೆ ನೀವು ಹೇಳೋದು ಅರ್ಥ ಆಗ್ತಿಲ್ಲ. ಹೆಂಡತಿಗೆ ಗೊತ್ತಿರುತ್ತೆ, ಪ್ರಪಂಚದಲ್ಲಿ ಗಂಡಿರು ಎಷ್ಟು ಜನ ಹೆಂಡತಿರು ಬೇರೆ ಲಿವಿಂಗ್ ಟುಗೆದರ್, ಎಷ್ಟು ಜನ ಹೆಂಡತಿರು ಗಂಡಿರು ಬೇರೆ ಜೊತೆ ಇರಲ್ಲ. ಸುಮ್ಮನೆ ಇರ್ಬೇಕನ್ನೋದು ಹೆಂಗ್ ಸರ್? ಮನಸ್ಸು ಏನು ಮಾಡೋಕ್ಕಾಯ್ತದೆ? ಇವತ್ತು ಐದು ಪ್ರಪಂಚದಲ್ಲಿ ಬದುಕ್ತೀವಿ ನಾವು, ಹಂಗಿರ್ಬೇಕಷ್ಟೇ. ಇಲ್ಲ ಅದಕ್ಕೆ ಹಣೆ ಬಾರ. ನಿಮ್ಮಲ್ಲೇ ನಾನು ಮನ ಬರ್ತಾಯಿತ್ತು. ನಾನು ಅದೇ ಥರ ಏನು ಮಾಡೋಕ್ಕಾಗ್ತದೆ? ನನ್ನ ಹೆಂಡತಿ ನಮ್ಮ ತಲೆ ನಾನು ಇದ್ದೀನಿ, ಬೇರೆ ನಮ್ಮ ತಲೆ ತಲೆ ಕೆಡಿಸ್ಕೊಳ್ಳಿ. ನಾನು ಬೇರೆಯವ್ರಿಗೆ ತಲೆ ಕೆಡಿಸ್ಕೊಳ್ಳೋಕೆ ಇಲ್ಲ ಅಮ್ಮ. ನಾನು ನನ್ನ ಹೆಂಡತಿ ಚೆನ್ನಾಗಿ ನೋಡ್ಕೋತೀನ ಅಷ್ಟೇ. ನನ್ನ ಹೆಂಡತಿ ನನ್ನ ನಂಬ್ತಾಳೆ ಅಮ್ಮ, ಅದಕ್ಕೆಲ್ಲ ಒಂದು ದೊಡ್ಡ ಡಿಸಿಷನ್ ಅಲ್ಲಮ್ಮ. ಸರ್, ಫೈನಲಿ ಆ ರೇಣುಕಾಸ್ವಾಮಿ ಕುಟುಂಬಸ್ಥರಿಗೆ ನ್ಯಾಯ ಸಿಗಬೇಕು, ಆತನ ಏನು ಅವನಿಗೂ ಕೂಡ ಆತನ ಶಾಂತಿ ಸಿಗಬೇಕು. ಏನು ಹೇಳ್ತಾರೆ ಸರ್ ನಿಮಗೆ? ಒಳ್ಳೇದಾಗಬೇಕು, ಅವ್ರ ಫ್ಯಾಮಿಲಿಗೆ ಒಳ್ಳೇದಾಗಬೇಕು, ಬರೋ ಹುಟ್ಟು ಮಗುಗೆ ಏನಾದ್ರು ಮಾಡಬೇಕು. ನಮ್ಮ ಸರ್ಕಾರದಲ್ಲಿ ದಯವಿಟ್ಟು ಆ ಮಗು ಒಂದು ಕೆಲಸ ಕೊಡಬೇಕು ಅಂತ ನಾನು ಸರ್ಕಾರಕ್ಕೂ ಮನವಿ ಮಾಡ್ತೀನಿ, ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಒಳ್ಳೆಯದಾಗಲಿ. ಎಸ್ ಸರ್, ಇದು ನಿರ್ಮಾಪಕ ಕೆ ಮಂಜು ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಲೀಂ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.